ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಯಾಕೆ ಜೈಲಿಗೆ ಹೋಗಿದ್ರಂತ ಹಂಗಾದ್ರೆ? ಯಾಕೆ ಅವ್ರ ಮೇಲೆ CBI ಕೇಸ್ ಇದಾವಂತೆ? ಯಾಕೆ ಮೈನಿಂಗ್ ಕೇಸ್ ಇದಾವಂತೆ? ಇಷ್ಟೇ ಸಿಂಪಲ್ಲು. ನಾವೀಗ ಅದನ್ನ ಚರ್ಚೆ ಮಾಡಬೇಕಾ, ಇಲ್ಲ ಈಗ ಆಗಿರ್ತಕ್ಕಂಥ ದುರಂತಕ್ಕೆ ಅದನ್ನು ಸರಿ ಮಾಡಬೇಕಾ ಹೇಳಿ ನೋಡೋಣ. ಸೊ ಅದಕ್ಕೆ ಬೇರೆದು ಮಾತಾಡೋದ್ರ ಬದಲು ಕಾನೂನಿಗೆ ಸರ್ಕಾರದಿಂದ ಒಂದಿದೆ, ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರೇ ಆಗಿರ್ಬೋದು ಅಂಥೇಳಿ ಅದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಮಗೆ ಇಡೀ ಸ್ಟೇಟಲ್ಲಿ ನಾನು ಕೂಡ ಕೆಲವು ಕಡೆಗೆಲ್ಲ 2 ಪ್ರಾಜೆಕ್ಟ್ನ ನಾವು ತೊಗೊಂಡಿದ್ದೀವಿ. ಯಾಕೆಂದರೆ ಈ KPS ಶಾಲೆಗಳು ಇವೆಲ್ಲದೂ ಕೂಡ ಈಗ ಜನವರಿಗೆ ಲಾಂಚ್ ಮಾಡೋದ್ರಿಂದ ಜನರಿಗೂ ಒಂದು ವಿಶ್ವಾಸ ಇದೆ. ವಿರೋಧ ಪಕ್ಷದವರು ಕೂಡ ನೀವು ನೋಡಿದ್ರಿ ಬೆಳಗಾಮಲ್ಲೆಲ್ಲ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಬಗ್ಗೆ, ನಮ್ಮ ಇಲಾಖೆ ಬಗ್ಗೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲ ಸಹಕಾರ ಬೇಕಾಗುತ್ತೆ ಅವರು. ಇದೆಲ್ಲ ಏನಂದರೆ ಫಸ್ಟು ಎಲ್ಲ ಟೀಕಾ ಟಿಪ್ಪಣಿಗಳು ಮಾಡಿದರು, ಅವಿರಲಿ ಟೀಕಾ ಟಿಪ್ಪಣಿಗಳು, ಆದರೆ ಇಲಾಖೆ ರನ್ ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋದಾಗ ಅದನ್ನು ವಿರೋಧ ಪಕ್ಷದವರು ಸಹಕಾರ ಮಾಡಿದರೆ ಅದು ಭಾಳ ಹೆಲ್ಪ್ ಆಗ್ತದೆ. ಅದು ಇವತ್ತು ಆಗಿದೆ, ನನಗೆ ಭಾಳ ಸಂತೋಷ ಒಂದು ಭಾಗ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಬೆಳಗಾಮಲ್ಲಿ ಇದ್ದಾಗಲೂ ಕೂಡ ಬೆಳಗಾಮಲ್ಲಿದ್ದಾಗ ನಾನು ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನೋ ಯಾವುದೋ ಯೂನಿವರ್ಸಿಟಿಯಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳ ಒಂದು ಟ್ರೈನಿಂಗ್ ಮಾಡಿದರು ಇಡೀ ದಿವಸ. ಅದರಲ್ಲಿ SSLCಗೆ ಹೆಂಗೆ ಇದನ್ನು ಇಂಪ್ರೂವ್ ಮಾಡಬೇಕು, ಏನು ರಿಸಲ್ಟ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಅವರಿಗೆ ಎಕ್ಸಾಮ್ನಲ್ಲಿ ಕೂರಿಸ್ಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಅದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದರೆ, ನೆಕ್ಸ್ಟ್ ಇಯರಿಗೆ ಅಡ್ಮಿಷನ್ನು ಸರ್ಕಾರಿ ಶಾಲೆಗೆ ಬನ್ನಿ, ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆ. ಈಗ ನಿನ್ನೆ ಡೆಸ್ಕು ಟೇಬಲ್ಲು ಅವೆಲ್ಲ ಕ್ಲಿಯರ್ ಆಯಿತು ನಿನ್ನೆ ನಮ್ಮ ಇದರೊಳಗೆ. ಮತ್ತು ಬೇರೆ ಬೇರೆದು ಕೂಡ ನಮ್ಮ ಇಲಾಖೆಯಿಂದ ಸಾಕಷ್ಟು ಬದಲಾವಣೆಯನ್ನು ಕೂಡ ತರೋದ್ರಿಂದ ನೆಕ್ಸ್ಟ್ ಅದನ್ನು ನಾವು ಸಾಕಾರ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಅದನ್ನು ನೀವು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದಲ್ಲಿ. ಆಮೇಲೆ ಟೀಚರ್ಸ್ ಎಲ್ಲ ಒಳ್ಳೆ ಟೀಚರ್ಸೇ. ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಓವರ್ ಅ ಪೀರಿಯಡ್ ಆಫ್ ಟೈಮು ಈ 30-40 ವರ್ಷದೊಳಗೆ ಕೆಲವು ಸಮಸ್ಯೆಗಳನ್ನು ಹಾಗೆ ಬಿಟ್ಬಿಟ್ರು. ಪ್ರಮೋಷನ್ದು, ರಿಕ್ರೂಟ್ಮೆಂಟು, ಬಿಲ್ಡಿಂಗ್ಸು ತುಂಬ ನಂಬರ್ ಆಫ್ ಶಾಲೆಗಳು ಜಾಸ್ತಿ. ಎಲ್ಲ ಕಡೆನೂ ರಿಪೇರಿ ಮಾಡಿಸ್ಬೇಕಂದ್ರೆ ಒಂಥರ ಈಗ ಒಳ್ಳೆ ಮೇಕಪ್ ಮಾಡ್ದಂಗೆ. ಇವಾಗ ಮೇಕಪ್ ಮಾಡ್ತದೆ, ನೆಕ್ಸ್ಟ್ ಮಳೆಗಾಲಕ್ಕೆ ಆ ಮೇಕಪ್ ಹೋಗ್ತದೆ. ಈಗ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ ಈಗ ನನಗೆ ಮನೆ ಮುಖ್ಯಮಂತ್ರಿಗಳ ಸಹಕಾರನೂ ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನಮಗೆ CSR ಫಂಡ್ಸು ಕೂಡ ಚೆನ್ನಾಗಿ ಬೇರೆಯವರು ಕೂಡ ಸಹಕಾರ ಮಾಡ್ತಾರೆ. ಇವತ್ತೀಚಿನ ದಿನಗಳಲ್ಲಿ ಮಾಧ್ಯಮದವ್ರು ನೀವು ಒಂದು ಕೆಲವು ಮಾರ್ಗದರ್ಶನ ಕೊಡೋದ್ರಿಂದ ಚೆನ್ನಾಗಾಗುತ್ತೆ. ವಿಶ್ವಾಸ ಇಟ್ಕೊಳ್ಳಿ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆನ ಕೊಡ್ತಕ್ಕಂಥ. ಈಗ ಅದು ಶುರು ಆಯಿತು. ಅಲ್ಲ, ಒಂದೇ ಸತಿಗೆ ಆಗಲ್ಲ, ಅದಕ್ಕೆಲ್ಲ ತುಂಬ ದುಡ್ಡು ಬೇಕಾಗುತ್ತೆ. ಈಗ ಮೊದಲನೇ ಹಂತದಲ್ಲಿ 900 ಶಾಲೆಗಳನ್ನು ಜನವರಿ ಎಂಡಿಗೆ, ಯಾಕೆಂದರೆ DPR ಆಗಬೇಕದು, ಕ್ಯಾಬಿನೆಟಲ್ಲೆಲ್ಲ ಅಪ್ರೂವ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದರೆ ಐ ಥಿಂಕ್ ದಟ್ ವಿಲ್ ಪಿಕಪ್ ವೆರಿ ವೆಲ್. ಎಂಟೈರ್ ಸ್ಟೇಟಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ. ಅಷ್ಟರೊಳಗೆ ರಿಕ್ರೂಟ್ಮೆಂಟು ಎಲ್ಲದೂ ಮುಗಿದೋಗಿರುತ್ತೆ. ಒಂದು ಹಂತಕ್ಕೆ ಚೆನ್ನಾಗಾಗುತ್ತೆ. ಮಾಡಬೇಕಲ್ಲ, ಮಾಡಲೇಬೇಕದು, ಭಾಳ ಒಳ್ಳೆಯದು. ಈ ಪೋಷಕರಿಗೆ ಏನಂದರೆ, ನಾನು ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ, ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ ತಕ್ಷಣ ಅವ್ರು IAS ಆಫೀಸರು, ಡಾಕ್ಟರ್ ಆಗಿಬಿಡ್ತಾರೆ ಅಂತೇಳಿ ಒಂದು ಭಾವನೆ ಮೇಲೆ ಇರ್ತಾರೆ. ಬಿಕಾಸ್ ಅವ್ರ ಲಿಮಿಟೇಷನಲ್ಲಿ ಹಂಗಾಗಲ್ಲ. ಅದು ನೀವು ತಂದೆ ತಾಯಿಯವ್ರು ಕೇಳಬೇಕು. ಈಗ ನೀವು ಹೆಂಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನನಗೆ, ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತೀರಿ, ಈ ಶಾಲೆಯಲ್ಲಿ ಯಾಕೆ ಟೀಚರ್ ಇಲ್ಲ, SDMC ಅವ್ರು ಸರಿ ಊಟ ಕೊಡ್ತಾರೆ, ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಯೂನಿಫಾರ್ಮು, ಬಟ್ಟೆ, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು, ಮಧ್ಯಾಹ್ನ ಊಟ, ಮೊಟ್ಟೆ, ಇದೆಲ್ಲ ಹೋಗ್ತಾ ಇದೆ. ಅದು ಕೇಳಬೇಕು. ಅದ್ರ ಜೊತೆಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲೇ. ನೀವು ಮಕ್ಕಳಿಗೆ ಪಾಠ ಚೆನ್ನಾಗಿ ಹೇಳ್ಕೊಡ್ತೀವಿ. ನನ್ನ ಮಗ ದಡ್ಡ, ಯಾಕೆ ಓದ್ತಾ ಇಲ್ಲ, ಸ್ವಲ್ಪ ಇವನಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ, ಫ್ರೀ ಕರೆಂಟ್ ಕೊಟ್ಟಿದ್ದೀವಿ, ಟೀಚರಿಗೆ ಹೋಗಿ ಮನವಿ ಮಾಡಬೇಕು. ಇದೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಮಕ್ಕಳು ಹೆಂಗೆ ಓದ್ತಾರೆ, ಮನೇಲಿ ಹೆಂಗಿದ್ದಾರೆ, ಅದು ಚರ್ಚೆ ಆಗಬೇಕು. ಈ ಪ್ರೈವೇಟ್ ಸ್ಕೂಲಲ್ಲಿ ಇದರಲ್ಲೆಲ್ಲ ಆದ ತಕ್ಷಣ ಅವರೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಇಟ್ಕೊಬಿಡ್ತಾರೆ. ಸೊ ಇದು ಬರಬೇಕು. ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸಂಪ್ರದಾಯನೇ ಇಲ್ಲ. ಅದಕ್ಕೆ ಮೊನ್ನೆ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರಲ್ಲ ಯೂಶಲಿ, ಅವತ್ತು ಕರೆಸಿ ಇಡೀ ರಾಜ್ಯದಲ್ಲಿ 46,000 ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಚರ್ಚೆನೂ ಕೂಡ ಆಗಿದೆ. ಹೋಗಿ ಮಾತಾಡಿದ್ದಾರೆ. ಆವಾಗ ಗೊತ್ತಾಗಿದೆ ಪೇರೆಂಟ್ಸಿಗೆ, ನಾವು ಕೇಳಬೇಕು, ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತ. ಅದು ಕೇಳ್ಕೊಂಡು ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಅದಕ್ಕೆ ಎವ್ರಿ 2 ಮಂತ್ಸ್ ಮಾಡಿ ಅಂತ. ಎವ್ರಿ 2 ಮಂತ್ಸ್ ಮಾಡದೇ ಇರ್ಬೋದು, ಅಟ್ಲೀಸ್ಟ್ ಆ ಕಾಳಜಿ ಇರಬೇಕು. ಕಾಳಜಿ SDMC ಅವ್ರಿಗಿರಬೇಕು, ಟೀಚರ್ಸಿಗಿರಬೇಕು, ಪೇರೆಂಟ್ಸಿಗಿರಬೇಕು. ಜನಾರ್ದನ್ ರೆಡ್ಡಿ ಅವರು ಇರ್ಬೋದು,
ಅವರೆಲ್ಲರೂ ಕೂಡ ಯಾಕೆ ಜೈಲಿಗೆ ಹೋಗಿದ್ರು ಅಂತ ಹಂಗಾದ್ರೆ, ಯಾಕೆ ಅವ್ರ ಮೇಲೆ CBI ಕೇಸ್ ಇದಾವಂತೆ, ಯಾಕೆ ಮೈನಿಂಗ್ ಕೇಸ್ ಇದಾವಂತೆ, ಇಷ್ಟೇ ಸಿಂಪಲ್ಲು. ನಾವೀಗ ಅದನ್ನ ಚರ್ಚೆ ಮಾಡಬೇಕಾ, ಇಲ್ಲ ಈಗ ಆಗಿರ್ತಕ್ಕಂಥ ದುರಂತಕ್ಕೆ ಅದನ್ನು ಸರಿ ಮಾಡಬೇಕಾ ಹೇಳಿ ನೋಡೋಣ. ಸೊ ಅದಕ್ಕೆ ಬೇರೆದು ಮಾತಾಡೋದ್ರ ಬದಲು ಕಾನೂನಿಗೆ ಸರ್ಕಾರದಿಂದ ಒಂದಿದೆ, ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರೇ ಆಗಿರ್ಬೋದು ಅಂಥೇಳಿ ಅದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಮಗೆ ಇಡೀ ಸ್ಟೇಟಲ್ಲಿ ನಾನು ಕೂಡ ಕೆಲವು ಕಡೆಗೆಲ್ಲ 2 ಪ್ರಾಜೆಕ್ಟ್ನ ನಾವು ತಗೊಂಡಿದ್ದೀವಿ. ಯಾಕೆಂದರೆ ಈ KPS ಶಾಲೆಗಳು ಇವೆಲ್ಲದೂ ಕೂಡ ಈಗ ಜನವರಿಗೆ ಲಾಂಚ್ ಮಾಡೋದ್ರಿಂದ ಜನರಿಗೂ ಒಂದು ವಿಶ್ವಾಸ ಇದೆ. ವಿರೋಧ ಪಕ್ಷದವರು ಕೂಡ ನೀವು ನೋಡಿದ್ರಿ ಬೆಳಗಾಮಲ್ಲೆಲ್ಲ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಬಗ್ಗೆ, ನಮ್ಮ ಇಲಾಖೆ ಬಗ್ಗೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲ ಸಹಕಾರ ಬೇಕಾಗುತ್ತೆ ಅವರು. ಇದೆಲ್ಲ ಏನಂದರೆ ಫಸ್ಟು ಎಲ್ಲ ಟೀಕಾ ಟಿಪ್ಪಣಿಗಳು ಮಾಡಿದರು, ಅವಿರಲಿ ಟೀಕಾ ಟಿಪ್ಪಣಿಗಳು, ಆದರೆ ಇಲಾಖೆ ರನ್ ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋದಾಗ ಅದನ್ನು ವಿರೋಧ ಪಕ್ಷದವರು ಸಹಕಾರ ಮಾಡಿದರೆ ಅದು ಭಾಳ ಹೆಲ್ಪ್ ಆಗ್ತದೆ. ಅದು ಇವತ್ತು ಆಗಿದೆ, ನನಗೆ ಭಾಳ ಸಂತೋಷ ಒಂದು ಭಾಗ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಬೆಳಗಾಮಲ್ಲಿದ್ದಾಗ ನಾನು ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನೋ ಯಾವುದೋ ಯೂನಿವರ್ಸಿಟಿಯಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳ ಒಂದು ಟ್ರೈನಿಂಗ್ ಮಾಡಿದರು ಇಡೀ ದಿವಸ. ಅದರಲ್ಲಿ SSLCಗೆ ಹೆಂಗೆ ಇದನ್ನು ಇಂಪ್ರೂವ್ ಮಾಡಬೇಕು, ರಿಸಲ್ಟ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಅವರಿಗೆ ಎಕ್ಸಾಮ್ನಲ್ಲಿ ಕೂರಿಸ್ಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಅದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದರೆ, ನೆಕ್ಸ್ಟ್ ಇಯರಿಗೆ ಅಡ್ಮಿಷನ್ನು ಸರ್ಕಾರಿ ಶಾಲೆಗೆ ಬನ್ನಿ, ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆ. ಈಗ ನಿನ್ನೆ ಡೆಸ್ಕು ಟೇಬಲ್ಲು ಅವೆಲ್ಲ ಕ್ಲಿಯರ್ ಆಯಿತು ನಿನ್ನೆ ನಮ್ಮ ಇದರೊಳಗೆ. ಮತ್ತು ಬೇರೆ ಬೇರೆದು ಕೂಡ ನಮ್ಮ ಇಲಾಖೆಯಿಂದ ಸಾಕಷ್ಟು ಬದಲಾವಣೆನೂ ಕೂಡ ತರೋದ್ರಿಂದ ನೆಕ್ಸ್ಟ್ ಅದನ್ನು ನಾವು ಸಾಕಾರ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಅದನ್ನು ನೀವು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದಲ್ಲಿ. ಆಮೇಲೆ ಟೀಚರ್ಸ್ ಎಲ್ಲ ಒಳ್ಳೆ ಟೀಚರ್ಸೇ. ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಓವರ್ ಪೀರಿಯಡ್ ಆಫ್ ಟೈಮು ಈ 30-40 ವರ್ಷದೊಳಗೆ ಕೆಲವು ಸಮಸ್ಯೆಗಳನ್ನು ಹಾಗೆ ಬಿಟ್ಬಿಟ್ರು. ಪ್ರಮೋಷನ್ದು, ರಿಕ್ರೂಟ್ಮೆಂಟು, ಬಿಲ್ಡಿಂಗ್ಸು ತುಂಬ ನಂಬರ್ ಆಫ್ ಶಾಲೆಗಳು ಜಾಸ್ತಿ. ಎಲ್ಲ ಕಡೆನೂ ರಿಪೇರಿ ಮಾಡಿಸ್ಬೇಕಂದ್ರೆ ಒಂಥರ ಈಗ ಒಳ್ಳೆ ಮೇಕಪ್ ಮಾಡ್ದಂಗೆ. ಇವಾಗ ಮೇಕಪ್ ಮಾಡ್ತದೆ, ನೆಕ್ಸ್ಟ್ ಮಳೆಗಾಲಕ್ಕೆ ಆ ಮೇಕಪ್ ಹೋಗ್ತದೆ. ಈಗ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ ಈಗ ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರನೂ ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನಮಗೆ CSR ಫಂಡ್ಸು ಕೂಡ ಚೆನ್ನಾಗಿ ಬೇರೆಯವರು ಕೂಡ ಸಹಕಾರ ಮಾಡ್ತಾರೆ. ಇವತ್ತೀಚಿನ ದಿನಗಳಲ್ಲಿ ಮಾಧ್ಯಮದವ್ರು ನೀವು ಒಂದು ಕೆಲವು ಮಾರ್ಗದರ್ಶನ ಕೊಡೋದ್ರಿಂದ ಚೆನ್ನಾಗಾಗುತ್ತೆ. ವಿಶ್ವಾಸ ಇಟ್ಕೊಳ್ಳಿ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆನ ಕೊಡ್ತಕ್ಕಂಥ ಕೆಲಸ. ಈಗ ಅದು ಶುರು ಆಯಿತು. ಅಲ್ಲ, ಒಂದೇ ಸತಿ ಅದಕ್ಕೆಲ್ಲ ತುಂಬ ದುಡ್ಡು ಬೇಕಾಗುತ್ತೆ. ಈಗ ಮೊದಲನೇ ಹಂತದಲ್ಲಿ 900 ಶಾಲೆಗಳನ್ನು ಜನವರಿ ಎಂಡಿಗೆ, ಏಕೆಂದರೆ DPR ಆಗಬೇಕದು, ಕ್ಯಾಬಿನೆಟಲ್ಲೆಲ್ಲ ಅಪ್ರೂವ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದರೆ ಐ ಥಿಂಕ್ ದಟ್ ವಿಲ್ ಪಿಕಪ್ ವೆರಿ ವೆಲ್. ಎಂಟೈರ್ ಸ್ಟೇಟಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ. ಅಷ್ಟರೊಳಗೇನು ರಿಕ್ರೂಟ್ಮೆಂಟು ಎಲ್ಲದೂ ಮುಗಿದೋಗಿರುತ್ತೆ. ಒಂದು ಹಂತಕ್ಕೆ ಚೆನ್ನಾಗಾಗುತ್ತೆ. ಮಾಡಲೇಬೇಕದು ಭಾಳ ಒಳ್ಳೆಯದು. ಈ ಪೋಷಕರಿಗೆ ಏನಂದರೆ, ನಾನು ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ, ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ ತಕ್ಷಣ ಅವ್ರು IAS ಆಫೀಸರು, ಡಾಕ್ಟರ್ ಆಗಿಬಿಡ್ತಾರೆ ಅಂತೇಳಿ ಒಂದು ಭಾವನೆ ಮೇಲೆ ಇರ್ತಾರೆ. ಬಿಕಾಸ್ ಅವ್ರ ಲಿಮಿಟೇಷನಲ್ಲಿ ಹಂಗಾಗಲ್ಲ ಅದು. ನೀವು ತಂದೆ ತಾಯಿಯವ್ರು ಕೇಳಬೇಕು. ಈಗ ನೀವು ಹೆಂಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನನಗೆ, ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತೀರಿ, ಈ ಶಾಲೆಯಲ್ಲಿ ಯಾಕೆ ಟೀಚರ್ ಇಲ್ಲ, SDMC ಅವ್ರು ಸರಿ ಊಟ ಕೊಡ್ತಾರೆ. ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಯೂನಿಫಾರ್ಮು, ಬಟ್ಟೆ, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು, ಮಧ್ಯಾಹ್ನ ಊಟ, ಮೊಟ್ಟೆ, ಇದೆಲ್ಲ ಹೋಗ್ತಾ ಇದೆ. ಅದು ಕೇಳಬೇಕು. ಅದ್ರ ಜೊತೆಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲೇ. ನೀವು ಮಕ್ಳಿಗೆ ಪಾಠ ಚೆನ್ನಾಗಿ ಹೇಳ್ಕೊಡ್ತೇವೆ. ನನ್ನ ಮಗ ದಡ್ಡ, ಯಾಕೆ ಓದ್ತಾ ಇಲ್ಲ, ಸ್ವಲ್ಪ ಇವನಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ, ಫ್ರೀ ಕರೆಂಟ್ ಕೊಟ್ಟಿದ್ದೀವಿ, ಟೀಚರಿಗೆ ಹೋಗಿ ಮನವಿ ಮಾಡಬೇಕು. ಇದೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಮಕ್ಕಳು ಹೆಂಗೆ ಓದ್ತಾರೆ, ಮನೇಲಿ ಹೆಂಗಿದ್ದಾರೆ, ಅದು ಚರ್ಚೆ ಆಗಬೇಕು. ಈ ಪ್ರೈವೇಟ್ ಸ್ಕೂಲಲ್ಲಿ ಇದರಲ್ಲೆಲ್ಲ ಆದ ತಕ್ಷಣ ಅವರೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಇಟ್ಕೊಬಿಡ್ತಾರೆ. ಸೊ ಇದು ಬರಬೇಕು. ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸಂಪ್ರದಾಯನೇ ಇಲ್ಲ. ಅದಕ್ಕೆ ಮೊನ್ನೆ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರಲ್ಲ ಯೂಶಲಿ, ಅವತ್ತು ಕರೆಸಿ ಇಡೀ ರಾಜ್ಯದಲ್ಲಿ 46,000 ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಚರ್ಚೆನೂ ಕೂಡ ಆಗಿದೆ. ಹೋಗಿ ಮಾತಾಡಿದ್ದಾರೆ. ಆವಾಗ ಗೊತ್ತಾಗಿದೆ ಪೇರೆಂಟ್ಸಿಗೆ, ನಾವು ಕೇಳಬೇಕು, ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತ. ಅದು ಕೇಳ್ಕೊಂಡು ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಅದಕ್ಕೆ ಎವ್ರಿ 2 months ಮಾಡಿ ಅಂತ. ಎವ್ರಿ 2 months ಮಾಡದೇ ಇರ್ಬೋದು, ಅಟ್ಲೀಸ್ಟ್ ಆ ಕಾಳಜಿ ಇರಬೇಕು. ಕಾಳಜಿ SDMC ಅವ್ರಿಗಿರಬೇಕು, ಟೀಚರ್ಸಿಗಿರಬೇಕು, ಪೇರೆಂಟ್ಸಿಗಿರಬೇಕು.